ಭ್ರಷ್ಟಾಚಾರವನ್ನ ಬಹುಶಃ ನಾವು ಹಿಂದೆಂದೂ ಕಂಡಿಡದೇ ಇದ್ದಂತ ದಿನಗಳನ್ನ ನಾವು ಇವತ್ತು ಕಾಣ್ತಾ ಏನಿದ್ದೇವೆ. ಈ ಒಂದು ಕೆಟ್ಟ ಕಾಂಗ್ರೆಸ್ನ ಸರ್ಕಾರವನ್ನ, ಈ ಸರ್ಕಾರದ ಆಡಳಿತವನ್ನ ನಡೆಸ್ತಾ ಇರತಕ್ಕಂತ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಈ ಕೆಟ್ಟ ಕಾಂಗ್ರೆಸ್ ಕರ್ನಾಟಕದ ಜನ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತಕ್ಕಂಥದ್ದು ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ತಾಯಿ ಕೆಂಪಮ್ಮ ದೇವಿಗೆ ನಾವೆಲ್ಲರೂ ಪೂಜೆಯನ್ನ ಸಲ್ಲಿಸಿ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮೆಲ್ಲರಿಗೆ ಮಾರ್ಗದರ್ಶಕ ಸ್ಥಾನದಲ್ಲಿದ್ದು ಮಾರ್ಗದರ್ಶಕವನ್ನ ನೀಡುತ್ತಾ ಇರತಕ್ಕಂತ ಅವರ ಒಂದು ನಾಯಕತ್ವ ಮತ್ತು ಬಿಜೆಪಿಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಯುವ ಕ್ರಿಯಾಶೀಲ ಚಟುವಟಿಕೆಯನ್ನ ಮಾಡತಕ್ಕಂಥದ್ರಲ್ಲಿ ಸಂಘಟನೆಯಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತ ವಿಜಯೇಂದ್ರ ಅವರ ಒಂದು ಮುಖಂಡತ್ವ ಒಂದು ಕಡೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಬಿಜೆಪಿಯ ರಾಜ್ಯದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂತ ರಾಧಾಮೋಹನ್ ಅಗರ್ವಾಲ್ ಅವರ ಸಹಕಾರದೊಂದಿಗೆ ಸಲಹೆಗಳೊಂದಿಗೆ ಇವತ್ತು ಈ ಒಂದು ಪಾದಯಾತ್ರೆಯ ಚಾಲನೆಯನ್ನ ಕೊಡ್ಲಿಕ್ಕೆ ವೇದಿಕೆ ಮೇಲೆ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಕೆಟ್ಟ ಕಾಂಗ್ರೆಸ್ನ ಸರ್ಕಾರವನ್ನ, ಈ ಸರ್ಕಾರದ ಆಡಳಿತವನ್ನ ನಡೆಸ್ತಾ ಇರತಕ್ಕಂತ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಅಧ್ಯಕ್ಷರೇ ಜೈಲು ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡುದಿನಲ್ಲಿ. ನನಗೆ ಅವರ ಗುರುಗಳು ಯಾರೋ ಒಬ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನೆ. ನನ್ನ ಮಾತಲ್ಲ ಇದು. ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು, ಅವರ ಆಸ್ತಿ ಇದ್ದಿದ್ದೇನು, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ರು. ಆ ಸಂದರ್ಭದಲ್ಲಿ ಬ್ಲಾಕ್ ಅಂಡ್ ವೈಟ್ ಟಿವಿ ಬಂತು. ಬ್ಲಾಕ್ ಅಂಡ್ ವೈಟ್ ಟಿವಿನಲ್ಲಿ ರಾಮಾಯಣ ನೋಡ್ತಾ ಇದ್ದ ಒಂದು ಜನ ಬೇರೆ, ಅವರ ಗುರುಗಳು ಯಾರೋ ಒಬ್ರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಆಸ್ತಿ ಏನಿತ್ತಾಗ ಅಂದ್ರೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಮತ್ತೊಂದು ಒಂದು ಡಿವಿಡಿ. ಬ್ಲಾಕ್ ಅಂಡ್ ವೈಟ್ ಟಿವಿ ಮತ್ತು ಡಿವಿಡಿ ಇಟ್ಕೊಂಡು ದೊಡ್ಡಹಳ್ಳಿಲಿ ಮತ್ತು ಕೋಡಹಳ್ಳಿಲಿ ಏನ್ ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು. ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದಾರ. ಇದನ್ನ ಕೇಳಲಿಕ್ಕೆ ಬಯಸ್ತೀನಿ. ಯಾವ ನೈತಿಕತೆ ಇದೆ ಇವರಿಗೆಲ್ಲ ಚರ್ಚೆ ಮಾಡ್ಲಿಕ್ಕೆ? ಬನ್ನಿ, ಎನ್ಡಿಎಯೊಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ, ಭ್ರಷ್ಟಾಚಾರವನ್ನು ಕೊನೆಗಾಣಿಸೋಣ.